ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ರೆಸಿಪಿನೇ, ಬಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ. ಅದರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸ್ಕಿಪ್ ಮಾಡ್ದಿರಾ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಮೊದಲನೇದಾಗಿ ನಾನು ಬಾದಾಮ್ ಗೋಂದ್ ಅಂತ ಸಿಗುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದರಿಂದ ತುಂಬಾ ಉಪಯೋಗ ಆಗುತ್ತೆ. ಏನೇನು ಉಪಯೋಗ ಆಗುತ್ತೆ ಅಂತಂದರೆ, ನಮ್ಮ ಬಾಡಿಗೆ ಎನರ್ಜಿ ಲೋ ಆಗಿರುತ್ತಲ್ವ, ಅದಕ್ಕೆ ಫುಲ್ ಹೈ ಎನರ್ಜಿ ಇರೋ ಅಂಥ ಬಾದಾಮ್ ಗೋಂದು ಇದು ತುಂಬಾ ಒಳ್ಳೆಯದು ಬಾಡಿಗೆ. ಈ ಇರೋ ಬಿಸಿಲುಗಂತೂ ನಮ್ಮ ಬಾಡಿ ಹೇಗಾಗಿದೆ ಅಂದರೆ ಅಷ್ಟು ಹೀಟ್ ಆಗಿಬಿಟ್ಟಿರುತ್ತೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತಂದರೆ, ಇದನ್ನು ನೀವು ಯಾವುದೋ ಒಂದು ಜ್ಯೂಸಲ್ಲಾಗಲಿ ಅಥವಾ ಹಿಂಗೇನೆ ಒಂದು ನೈಟೆಲ್ಲ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಒಂದು 4 ಕಾಳು ಹಾಕ್ಬಿಟ್ಟು ನೀರು ಹಾಕಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಆಗೋಷ್ಟರಲ್ಲಿ ಈ ರೀತಿ ಜೆಲ್ಲಿ ಫಾರ್ಮಲ್ಲಿ ಆಗಿರುತ್ತೆ. ಇದನ್ನು ಸೇವಿಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಮ್ಮ ಸ್ಕಿನ್ನೂ ಚೆನ್ನಾಗಾಗುತ್ತೆ. ಈಗ ನಾನು ವಾಟರ್ ಮೆಲನ್ ಜ್ಯೂಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ವಾಟರ್ ಮೆಲನ್ನ ಕಟ್ ಮಾಡಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ನೋಡಿಕೊಂಡು ನಿಮ್ಮ ಟೇಸ್ಟ್ ತಕ್ಕನಂಗೆ ಹಾಕ್ಕೊಳ್ಬೋದು, ಅಥವಾ ಬೆಲ್ಲ ಬೇಕಾದ್ರೂ ಯೂಸ್ ಮಾಡ್ಕೊ. ಬೆಲ್ಲಕ್ಕಿಂತ ಸಕ್ಕರೆ ಬೆಟರ್ ಎಷ್ಟು ಬೇಕೋ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ನೀರು ಫಾರ್ಮ್ ಆಗಿದೆ. ನೀವು ಬೇಕಾದ್ರೆ ಹಾಲು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಯಾವುದೇ ರೀತಿ ನೀರು ಏನು ಯೂಸ್ ಮಾಡಿಲ್ಲ, ಅದೇ ಏನು ಬಂದಿದೆಯೋ ಅಷ್ಟೇ ನಾನು ಯೂಸ್ ಮಾಡಿರೋದು. ಈಗ ನೋಡಿ, ನಾನು ಅದು ಮಾಡಿರೋ ಜ್ಯೂಸ್ಗೆ ಇದೇನು ಜೆಲ್ಲಿ ಫಾರ್ಮ್ ಆಗಿದೆಯಲ್ವಾ, ಅದನ್ನು 1 ಸ್ಪೂನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಇಲ್ಲಾಂದರೆ 1 ಸ್ಪೂನ್ ಹಾಗೆ ಬೇಕಾದ್ರೂ ತಿನ್ಬೋದು. ಹಾಗೆ ತಿನ್ನೋಕೆ ಸ್ವಲ್ಪ ಏನು ಟೇಸ್ಟ್ಲೆಸ್ ಇರೋದ್ರಿಂದ ಅಷ್ಟು ಇಷ್ಟ ಆಗಲ್ಲ ಯಾರಿಗೂ. ಈ ರೀತಿ ಜ್ಯೂಸ್ ಫಾರ್ಮಲ್ಲಿ ಏನಾದರೂ ಮಾಡ್ಕೊಂಡಾಗ ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೋಡಿ ಹೇಳಿ ನನಗೂ. ಇದರಿಂದ ತುಂಬಾ ಉಪಯೋಗ ಇದೆ. ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದ ಡ್ರಿಂಕ್ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾರ್ಮಲ್ ಜ್ಯೂಸು ಇಟ್ಟಿದ್ದೀನಿ, ಅದು ಆ್ಯಡ್ ಮಾಡಿರೋದು ಇಟ್ಟಿದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಎಷ್ಟು ಥಿಕ್ನೆಸ್ ಇದೆ ಅದು ಹಾಕಿರೋದ್ರಿಂದ ಅಂತ. ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.